ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ಪವಿತ್ರ ವ್ರತ ಒಬ್ಬ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಬಹುದೇ? ಒಂದು ದಿನದ ಉಪವಾಸ ವರ್ಷಗಳ ಪಾಪವನ್ನು ನಿವಾರಿಸಬಹುದೇ? ಪದ್ಮಪುರಾಣದಲ್ಲಿ ಒಂದು ಅದ್ಭುತ ಘಟನೆ ಉಲ್ಲೇಖವಾಗಿದೆ. ರಾಜ ಕುಬೇರನ ಶಾಪದಿಂದ ಕುಷ್ಠರೋಗಕ್ಕೆ ತುತ್ತಾದ ಒಬ್ಬ ಯಕ್ಷನು ಕೇವಲ ಯೋಗಿನಿ ಏಕಾದಶಿ ವ್ರತದ ಪುಣ್ಯದಿಂದ ತನ್ನ ಹಿಂದಿನ ರೂಪವನ್ನೇ ಮರಳಿ ಪಡೆದನು. ಹಾಗಾದರೆ ಯೋಗಿನಿ ಏಕಾದಶಿಯ ಮಹತ್ವವೇನು? 2026ರಲ್ಲಿ ಈ ವ್ರತವನ್ನು ಯಾವ ದಿನ ಆಚರಿಸಬೇಕು? ಸರಿಯಾದ ಪೂಜಾ ಸಮಯ ಯಾವುದು? ಈ ವ್ರತವನ್ನು ಹೇಗೆ ಆಚರಿಸಬೇಕು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ವಿಶೇಷ ಸ್ಥಾನವಿದೆ. ಏಕಾದಶಿ ಎಂದರೆ ಕೇವಲ ಉಪವಾಸವಲ್ಲ, ಅದು ಆತ್ಮಶುದ್ಧಿ, ಮನಸ್ಸಿನ ನಿಯಂತ್ರಣ ಮತ್ತು ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿಯ ಸಂಕೇತ. ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನವನ್ನು ಶ್ರೀ ಮಹಾವಿಷ್ಣುವಿನ ವಾಮನ ಅವತಾರಕ್ಕೆ ಸಮರ್ಪಿಸಲಾಗಿದೆ. ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದರೆ ವಿಷ್ಣುವಿನ ಕೃಪೆ ದೊರೆಯುತ್ತದೆ ಎಂದು ಪದ್ಮಪುರಾಣದಲ್ಲಿ ವರ್ಣಿಸಲಾಗಿದೆ. ಯೋಗಿನಿ ಏಕಾದಶಿ 2026ರ ದಿನಾಂಕ ಮತ್ತು ಸಮಯ. 2026ರಲ್ಲಿ ಯೋಗಿನಿ ಏಕಾದಶಿಯು ಜುಲೈ 10 ಶುಕ್ರವಾರದಂದು ಆಚರಿಸಲಾಗುತ್ತದೆ. ದಶಮಿ ತಿಥಿ ಆರಂಭ ಜುಲೈ 9 ಬೆಳಿಗ್ಗೆ 10:38. ಏಕಾದಶಿ ತಿಥಿ ಆರಂಭ ಜುಲೈ 10 ಬೆಳಗ್ಗೆ 8:16. ಏಕಾದಶಿ ತಿಥಿ ಮುಕ್ತಾಯ ಜುಲೈ 11 ಬೆಳಗ್ಗೆ 5:23. ಸೂರ್ಯೋದಯ ಬೆಳಗ್ಗೆ 5:52. ಸೂರ್ಯಾಸ್ತ ಸಂಜೆ 7:12. ಹರಿವಾಸರ ಅಂತ್ಯ ಜುಲೈ 11 ಬೆಳಗ್ಗೆ 10:33. ಪಾರಣೆಯ ಸಮಯ ಜುಲೈ 11 ಮಧ್ಯಾಹ್ನ 1:52 ಸಂಜೆ 4:32 ಈ ಸಮಯಗಳನ್ನು ಅನುಸರಿಸಿ ವ್ರತವನ್ನು ಆಚರಿಸುವುದು ಶಾಸ್ತ್ರೋಕ್ತವಾಗಿ ಉತ್ತಮವೆಂದು ಪರಿಗಣಿಸಲಾಗಿದೆ. ಯೋಗಿನಿ ಏಕಾದಶಿಯ ಮಹತ್ವ. ಯೋಗಿನಿ ಏಕಾದಶಿ ಕೇವಲ ಒಂದು ಆಚರಣೆಯಲ್ಲ, ಇದು ಜೀವನದಲ್ಲಿ ಶಿಸ್ತು, ಸಂಯಮ ಮತ್ತು ಭಕ್ತಿಯನ್ನು ಬೆಳೆಸುವ ಒಂದು ಆಧ್ಯಾತ್ಮಿಕ ಸಾಧನೆ. ಪದ್ಮಪುರಾಣದ ಪ್ರಕಾರ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುವವರಿಗೆ ಪಾಪಕ್ಷಯವಾಗುತ್ತದೆ ಮತ್ತು ವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಭಕ್ತರು ಈ ದಿನ ವಿಷ್ಣು ನಾಮಸ್ಮರಣೆ, ಭಜನೆ ಮತ್ತು ಧ್ಯಾನದಲ್ಲಿ ಸಮಯ ಕಳೆಯುತ್ತಾರೆ. ಈ ವ್ರತವನ್ನು ಯಾರು ಆಚರಿಸಬಹುದು? ಈ ವ್ರತವನ್ನು ಮಹಿಳೆಯರು, ಪುರುಷರು, ಯುವಕರು ಹಾಗೂ ಹಿರಿಯರು ಭಕ್ತಿಯಿಂದ ಆಚರಿಸಬಹುದು. ಆದರೆ ಆರೋಗ್ಯದ ಸಮಸ್ಯೆಗಳಿರುವವರು, ಗರ್ಭಿಣಿಯರು, ವಯೋವೃದ್ಧರು ಅಥವಾ ಔಷಧಿ ಸೇವಿಸುವವರು ತಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಉಪವಾಸದ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಮತ್ತು ಅಗತ್ಯವಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಸೂಕ್ತ. ವ್ರತದ ಮುಖ್ಯ ಉದ್ದೇಶ ಹಸಿವಿನಿಂದ ಬಳಲುವುದು ಅಲ್ಲ, ಭಕ್ತಿ, ಆತ್ಮ ಸಂಯಮ ಮತ್ತು ಸತ್ಕಾರ್ಯಗಳ ಮೂಲಕ ಭಗವಂತನನ್ನು ಸ್ಮರಿಸುವುದಾಗಿದೆ. ಮುಂದಿನ ಭಾಗದಲ್ಲಿ ಕುಬೇರನು ತನ್ನ ಸೇವಕನಿಗೆ ಏಕೆ ಭಯಾನಕ ಶಾಪ ನೀಡಿದ? ಹೇಮಾ ಮಾಲಿನಿಯ ಜೀವನ ಹೇಗೆ ಬದಲಾಯಿತು? ಮಾರ್ಕಂಡೇಯ ಋಷಿಯವರು ಯಾವ ಉಪಾಯವನ್ನು ತಿಳಿಸಿದರು? ಯೋಗಿನಿ ಏಕಾದಶಿ ವ್ರತವು ಹೇಗೆ ಶಾಪವನ್ನು ನಿವಾರಿಸಿತು? ಈ ಸಂಪೂರ್ಣ ಪವಿತ್ರ ಕಥೆಯನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾದ ಅದ್ಭುತ ವ್ರತಕಥೆ. ಸ್ನೇಹಿತರೆ, ಪ್ರತಿಯೊಂದು ಏಕಾದಶಿಯ ಹಿಂದೆಯೂ ಒಂದು ಆಳವಾದ ಸಂದೇಶ ಅಡಗಿದೆ. ಯೋಗಿನಿ ಏಕಾದಶಿಯು ಕೇವಲ ಕಥೆಯಲ್ಲ, ಒಬ್ಬ ವ್ಯಕ್ತಿಯ ಶಾಪದ ಕಥೆಯೂ ಅಲ್ಲ. ಇದು ಕರ್ತವ್ಯ, ಭಕ್ತಿ ಮತ್ತು ಪಶ್ಚಾತ್ತಾಪದ ಮೂಲಕ ಜೀವನವನ್ನು ಬದಲಾಯಿಸಬಹುದು ಎಂಬುದನ್ನು ತಿಳಿಸುವ ದಿವ್ಯ ಸಂದೇಶವಾಗಿದೆ. ಈ ಕಥೆಯನ್ನು ಸ್ವತಃ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜ ಯುಧಿಷ್ಠಿರನಿಗೆ ಪದ್ಮಪುರಾಣದಲ್ಲಿ ವಿವರಿಸುತ್ತಾರೆ. ಒಂದು ದಿನ ಧರ್ಮರಾಜ ಯುಧಿಷ್ಠಿರನು ಶ್ರೀಕೃಷ್ಣನಿಗೆ ವಿನಯದಿಂದ ಕೇಳಿದನು, ಹೇ ಜನಾರ್ದನ, ಆಷಾಢ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯ ಮಹಿಮೆ ಏನು? ಅದರ ವ್ರತಕಥೆಯನ್ನು ದಯವಿಟ್ಟು ತಿಳಿಸಿ. ಆಗ ಶ್ರೀಕೃಷ್ಣನು ಮಂದಹಾಸ ಬೀರಿ ಹೀಗೆ ಹೇಳಿದನು, ಓ ರಾಜನೇ, ಈ ಏಕಾದಶಿ 3 ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿದೆ. ಇದನ್ನು ಭಕ್ತಿಯಿಂದ ಆಚರಿಸಿದರೆ ಪಾಪಗಳು ನಾಶವಾಗುತ್ತವೆ, ಜೀವನದಲ್ಲಿ ಸುಖ ಶಾಂತಿ ಲಭಿಸುತ್ತದೆ.
ಅಂತಿಮವಾಗಿ ಮೋಕ್ಷದ ಮಾರ್ಗವು ಸುಲಭವಾಗುತ್ತದೆ. ಅಲಕಾಪುರಿ ಮತ್ತು ಹೇಮಾಲಿ. ಆ ಕಾಲದಲ್ಲಿ ಅಲಕಾಪುರಿ ಎಂಬ ದಿವ್ಯ ನಗರವನ್ನು ಧನದೇವರಾದ ಕುಬೇರನು ಆಳುತ್ತಿದ್ದನು. ಕುಬೇರನು ಪರಮ ಶಿವಭಕ್ತನಾಗಿದ್ದನು. ಪ್ರತಿದಿನ ಶಿವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿದ್ದನು. ಅವನ ಸೇವಕರಲ್ಲಿ ಹೇಮಾಲಿ ಎಂಬ ಯಕ್ಷನಿದ್ದ. ಅವನ ಕರ್ತವ್ಯವೇ ಮಾನಸ ಸರೋವರದಿಂದ ಸುಂದರ ಕಮಲ ಮತ್ತು ಇತರ ಹೂವುಗಳನ್ನು ತಂದು ಶಿವಪೂಜೆಗೆ ಒದಗಿಸುವುದು. ಹೇಮಾಲಿ ಪತ್ನಿಯ ಹೆಸರು ವಿಶಾಲಾಕ್ಷಿ. ಇಬ್ಬರು ಪರಸ್ಪರ ಅಪಾರ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದರು. ಒಂದು ದಿನ ಹೇಮಾಲಿ ಮಾನಸ ಸರೋವರಕ್ಕೆ ಹೋಗಿ ಹೂವುಗಳನ್ನು ಸಂಗ್ರಹಿಸಿದ. ಆದರೆ ಮನೆಗೆ ಬಂದ ನಂತರ ತನ್ನ ಪತ್ನಿಯೊಂದಿಗೆ ಮಾತುಕತೆ ಮತ್ತು ಸಂತೋಷದಲ್ಲಿ ತೊಡಗಿದನು. ಸಮಯ ಕಳೆಯುತ್ತಿರುವುದೇ ಅವನಿಗೆ ತಿಳಿಯಲಿಲ್ಲ. ಶಿವಪೂಜೆಯ ಸಮಯ ಸಮೀಪಿಸಿತು. ಆದರೆ ಹೂವುಗಳನ್ನು ಇನ್ನೂ ಕುಬೇರನ ಅರಮನೆಗೆ ತಲುಪಿರಲಿಲ್ಲ. ಕುಬೇರನು ಆಶ್ಚರ್ಯದಿಂದ ಸೇವಕರನ್ನು ಕೇಳಿದ, ಹೇಮಾಲಿ ಎಲ್ಲಿದ್ದಾನೆ? ಸೇವಕರು ಹುಡುಕಿ ಬಂದು ಸತ್ಯವನ್ನು ತಿಳಿಸಿದರು. ಮಹಾರಾಜನೇ, ತನ್ನ ಕರ್ತವ್ಯವನ್ನು ಮರೆತು ಮನೆಯಲ್ಲಿದ್ದಾನೆ. ಈ ಸುದ್ದಿ ಕೇಳಿದ ಕುಬೇರನು ಅತ್ಯಂತ ಕೋಪಗೊಂಡನು. ತಕ್ಷಣ ಹೇಮಾಲಿಯನ್ನು ಅರಮನೆಗೆ ಕರೆಸಿದನು. ಭಯದಿಂದ ನಡುಗುತ್ತಾ ಹೇಮಾಲಿ ರಾಜನ ಮುಂದೆ ನಿಂತನು. ಕರ್ತವ್ಯವನ್ನು ಮರೆತು ಮೋಹದಲ್ಲಿ ಮುಳುಗಿರುವವನೇ, ನೀನು ದೇವಾದಿದೇವ ಶಿವನ ಸೇವೆಯನ್ನು ನಿರ್ಲಕ್ಷಿಸಿದ್ದೀಯಾ? ಆದ್ದರಿಂದ ನೀನು ನಿನ್ನ ಪತ್ನಿಯಿಂದ ದೂರವಾಗು. ಭೂಲೋಕದಲ್ಲಿ ಕುಷ್ಠರೋಗಿಯಾಗು, ದುಃಖ ಅನುಭವಿಸು. ಶಾಪ ಉಚ್ಚಾರಿಸಿದ ಕ್ಷಣದಲ್ಲೇ ಹೇಮಾಲಿಯ ದೇಹ ಕುಷ್ಠರೋಗದಿಂದ ಆವೃತವಾಯಿತು. ಅವನು ದೇವಲೋಕದಿಂದ ಭೂಲೋಕಕ್ಕೆ ಬಿದ್ದನು. ಅನೇಕ ದಿನಗಳ ಕಾಲ ದುಃಖದಿಂದ ಅಲೆದಾಡಿದ ಹೇಮಾಲಿ ಕೊನೆಗೆ ಮಾರ್ಕಂಡೇಯ ಮಹರ್ಷಿಯ ಆಶ್ರಮಕ್ಕೆ ತಲುಪಿದನು. ಋಷಿಗಳು ಅವನ ದುಃಖವನ್ನು ಕಂಡು ಕೇಳಿದರು, ನಿನಗೆ ಈ ಸ್ಥಿತಿ ಹೇಗೆ ಬಂದಿತು? ಹೇಮಾಲಿ ನಡೆದ ಎಲ್ಲವನ್ನೂ ಸತ್ಯವಾಗಿ ವಿವರಿಸಿದನು. ಅವನ ಪಶ್ಚಾತ್ತಾಪವನ್ನು ಕಂಡ ಮಾರ್ಕಂಡೇಯ ಋಷಿ ಕರುಣೆಯಿಂದ ಹೇಳಿದರು, ಆಷಾಢ ಕೃಷ್ಣ ಪಕ್ಷದಲ್ಲಿ ಬರುವ ಯೋಗಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸು. ಶ್ರೀಹರಿ ವಿಷ್ಣುವನ್ನು ಪ್ರಾರ್ಥಿಸು. ಈ ವ್ರತದ ಪುಣ್ಯದಿಂದ ನಿನ್ನ ಶಾಪ ನಿವಾರಣೆಯಾಗುತ್ತದೆ. ಹೇಮಾಲಿ ಸಂಪೂರ್ಣ ಭಕ್ತಿಯಿಂದ ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸಿದನು. ವ್ರತದ ಪುಣ್ಯ ಫಲದಿಂದ ಅವನ ಕುಷ್ಠರೋಗ ನಿವಾರಣೆಯಾಯಿತು. ತನ್ನ ಹಿಂದಿನ ದಿವ್ಯ ರೂಪವನ್ನು ಮರಳಿ ಪಡೆದನು. ನಂತರ ತನ್ನ ಪತ್ನಿ ವಿಶಾಲಾಕ್ಷಿಯೊಂದಿಗೆ ಸುಖವಾಗಿ ಜೀವನ ನಡೆಸಿದನು. ಸ್ನೇಹಿತರೆ, ಈ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಕರ್ತವ್ಯವನ್ನು ಎಂದಿಗೂ ನಿರ್ಲಕ್ಷಿಸಬಾರದು. ತಪ್ಪಾದರೆ ಅದನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡಬೇಕು. ಭಕ್ತಿ, ಪ್ರಾರ್ಥನೆ ಮತ್ತು ಸತ್ಕಾರ್ಯಗಳು ಮನುಷ್ಯನ ಜೀವನದಲ್ಲಿ ಹೊಸ ಬೆಳಕನ್ನು ತರಬಹುದು. ಮುಂದಿನ ಭಾಗದಲ್ಲಿ ಯೋಗಿನಿ ಏಕಾದಶಿಯ ಸಂಪೂರ್ಣ ಪೂಜಾ ವಿಧಾನ, ಉಪವಾಸದ ನಿಯಮಗಳು, ಏನು ತಿನ್ನಬೇಕು, ಏನು ತಿನ್ನಬಾರದು ಹಾಗೂ ಪಾರಣವನ್ನು ಹೇಗೆ ಮಾಡಬೇಕು ಎಂಬುದನ್ನು ವಿವರವಾಗಿ ತಿಳಿಯೋಣ. ಸ್ನೇಹಿತರೆ, ಯೋಗಿನಿ ಏಕಾದಶಿ ವ್ರತದ ನಿಜವಾದ ಫಲ ಸಿಗಬೇಕಾದರೆ ಉಪವಾಸದ ಜೊತೆಗೆ ಶಾಸ್ತ್ರೋಕ್ತ ಪೂಜಾ ವಿಧಾನ ಮತ್ತು ನಿಯಮಗಳನ್ನು ತಿಳಿದು ಆಚರಿಸುವುದು ಮುಖ್ಯ. ಈ ಭಾಗದಲ್ಲಿ ಬೆಳಗ್ಗೆ ಎದ್ದ ಕ್ಷಣದಿಂದ ದ್ವಾದಶಿಯ ಪಾರಣದವರೆಗೆ ಪ್ರತಿಯೊಂದು ಹಂತವನ್ನು ತಿಳಿದುಕೊಳ್ಳೋಣ. ವ್ರತದ ಸಿದ್ಧತೆ ದಶಮಿಯ ದಿನದಿಂದಲೇ ಆರಂಭವಾಗುತ್ತದೆ. ಮನೆಯನ್ನು ಸ್ವಚ್ಛಗೊಳಿಸಿ, ಪೂಜಾ ಸ್ಥಳವನ್ನು ಸಿದ್ಧಪಡಿಸಿ, ತುಳಸಿ ದಳವನ್ನು ಹಿಂದಿನ ದಿನವೇ ಸಂಗ್ರಹಿಸಿ. ಏಕೆಂದರೆ ಏಕಾದಶಿಯಂದು ತುಳಸಿ ಕೀಳುವುದನ್ನು ಅನೇಕ ಸಂಪ್ರದಾಯಗಳು ತಪ್ಪಿಸುತ್ತವೆ. ಸಾತ್ವಿಕ ಆಹಾರ ಸೇವಿಸಿ. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ ಮತ್ತು ಮದ್ಯವನ್ನು ಸಂಪೂರ್ಣವಾಗಿ ತ್ಯಜಿಸಿ. ಮನಸ್ಸಿನಲ್ಲಿ ಕೋಪ, ಅಸೂಯೆ, ಸುಳ್ಳು ಮತ್ತು ದುಷ್ಟ ಚಿಂತನೆಗಳಿಂದ ದೂರವಿಡಿ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ಪೂಜಾ ಸ್ಥಳದಲ್ಲಿ ಶ್ರೀ ಮಹಾವಿಷ್ಣುವಿನ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ. ನಂತರ ಕ್ರಮವಾಗಿ ದೀಪ ಹಚ್ಚಿ, ಧೂಪ ಅರ್ಪಿಸಿ, ಹೂವುಗಳನ್ನು ಸಮರ್ಪಿಸಿ, ತುಳಸಿ ದಳ ಅರ್ಪಿಸಿ, ಹಣ್ಣು ಅಥವಾ ಸಾತ್ವಿಕ ನೈವೇದ್ಯವನ್ನು ಸಮರ್ಪಿಸಿ. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಅಷ್ಟೋತ್ತರವನ್ನು ಪಠಿಸಿ. ಓಂ ನಮೋ ನಾರಾಯಣ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಏಕಾದಶಿಯಂದು ಸಾಧ್ಯವಾದರೆ ನಿರಾಹಾರ ಉಪವಾಸ ಮಾಡಿ.
ಸಾಧ್ಯವಾಗದಿದ್ದರೆ ಹಣ್ಣು, ಹಾಲು ಅಥವಾ ಉಪವಾಸಕ್ಕೆ ಯೋಗ್ಯವಾದ ಸಾತ್ವಿಕ ಆಹಾರ ತೆಗೆದುಕೊಳ್ಳಿ. ಧಾನ್ಯ, ಅಕ್ಕಿ, ಗೋಧಿ, ಬಾರ್ಲಿ ಮುಂತಾದವುಗಳನ್ನು ಸೇವಿಸಬೇಡಿ. ದಿನವಿಡೀ ವಿಷ್ಣು ನಾಮಸ್ಮರಣೆ ಮಾಡಿ, ಭಜನೆ, ಸ್ತೋತ್ರ ಪಾರಾಯಣ ಮತ್ತು ಧ್ಯಾನದಲ್ಲಿ ಸಮಯ ಕಳೆಯಿರಿ. ಅನಗತ್ಯ ವಾಗ್ವಾದ ಮತ್ತು ಕೋಪವನ್ನು ತಪ್ಪಿಸಿ. ಉಪವಾಸದ ಉದ್ದೇಶ ಕೇವಲ ಆಹಾರ ತ್ಯಾಗವಲ್ಲ, ಮನಸ್ಸಿನ ಶುದ್ಧೀಕರಣವೂ ಆಗಿದೆ. ದ್ವಾದಶಿಯಂದು ನಿಗದಿತ ಪಾರಣ ಸಮಯದಲ್ಲಿ ಶ್ರೀಹರಿಗೆ ಮತ್ತೊಮ್ಮೆ ಪೂಜೆ ಸಲ್ಲಿಸಿ, ತುಳಸಿ ಸಮೇತ ನೈವೇದ್ಯ ಅರ್ಪಿಸಿ, ಪ್ರಸಾದವನ್ನು ಸ್ವೀಕರಿಸಿ, ನಂತರ ಉಪವಾಸವನ್ನು ಮುಕ್ತಾಯಗೊಳಿಸಿ. ಶಾಸ್ತ್ರೋಕ್ತ ಸಮಯದಲ್ಲೇ ಪಾರಣ ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ. ಅನೇಕರು ತಿಳಿಯದೆ ಮಾಡುವ ಕೆಲವು ತಪ್ಪುಗಳು: ದಶಮಿಯ ದಿನದಂದೇ ತಾಮಸಿಕ ಆಹಾರವನ್ನು ಸೇವಿಸುವುದು, ಉಪವಾಸದ ದಿನ ಕೋಪಗೊಳ್ಳುವುದು, ಪೂಜೆ ಮಾಡದೆ ಕೇವಲ ಉಪವಾಸ ಮಾಡುವುದು, ಪಾರಣವನ್ನು ಅತಿಯಾಗಿ ತಡ ಮಾಡುವುದು, ಭಕ್ತಿ ಮತ್ತು ಏಕಾಗ್ರತೆಯ ಬದಲು ಕೇವಲ ಆಚರಣೆಗೆ ಸೀಮಿತಗೊಳಿಸಿಕೊಳ್ಳುವುದು. ವ್ರತದ ಸಾರವೇ ಭಕ್ತಿ, ಆತ್ಮಸಂಯಮ ಮತ್ತು ಸತ್ಕಾರ್ಯ. ಪದ್ಮಪುರಾಣದಲ್ಲಿ ಯೋಗಿನಿ ಏಕಾದಶಿಯ ಮಹಿಮೆಯನ್ನು ಅತ್ಯಂತ ಶ್ರೇಷ್ಠವಾಗಿ ವರ್ಣಿಸಲಾಗಿದೆ. ಭಕ್ತಿಯಿಂದ ವ್ರತ ಆಚರಿಸುವವರಿಗೆ ಮನಃಶಾಂತಿ ದೊರೆಯುತ್ತದೆ, ಆತ್ಮ ಸಂಯಮ ಬೆಳೆಯುತ್ತದೆ, ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತಾರೆ, ಕುಟುಂಬದಲ್ಲಿ ಸೌಹಾರ್ದತೆ ಮತ್ತು ಧಾರ್ಮಿಕ ವಾತಾವರಣ ವೃದ್ಧಿಯಾಗುತ್ತದೆ, ಸತ್ಕರ್ಮಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ, ಆಧ್ಯಾತ್ಮಿಕ ಪ್ರಗತಿಯ ಮಾರ್ಗ ಸುಗಮವಾಗುತ್ತದೆ. ವಿಷ್ಣುವಿನ ವಿಶೇಷ ಪ್ರಾರ್ಥನೆ: ಓಂ ನಮೋ ನಾರಾಯಣ. ಹೇ ಶ್ರೀಹರಿ, ನಮ್ಮ ಮನಸ್ಸನ್ನು ಶುದ್ಧಗೊಳಿಸು, ಒಳ್ಳೆಯ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ನೀಡು, ನಮ್ಮ ಕುಟುಂಬದಲ್ಲಿ ಆರೋಗ್ಯ, ಐಶ್ವರ್ಯ, ಶಾಂತಿ ಮತ್ತು ಭಕ್ತಿಯನ್ನು ಕರುಣಿಸು, ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಸದಾ ಧರ್ಮ ಮಾರ್ಗದಲ್ಲಿ ನಡೆಸು ಎಂದು ಶ್ರೀಹರಿಯನ್ನು ಸ್ಮರಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ವ್ರತಗಳ ಸಂಪೂರ್ಣ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣ ಎಂದು ಬರೆಯಿರಿ. ಧನ್ಯವಾದಗಳು.